ನೂತನ ಶಿಕ್ಷಣ ಪದ್ಧತಿ ರದ್ದು ಮಾಡಬಾರದೆಂದು ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಇಪಿಯನ್ನ ರಾಜ್ಯ ಸರ್ಕಾರ ರದ್ದು ಮಾಡಬಾರದೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಲ್ಲದೆ ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶದ ಶಿಕ್ಷಣ ನೀತಿಯಾಗಿದೆ ಹೊರತು ಪಕ್ಷದ ಶಿಕ್ಷಣ ನೀತಿಯಾಗಿಲ್ಲ. ಈ ಶಿಕ್ಷಣ ನೀತಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಇನ್ನು ಎಬಿವಿಪಿಯಲ್ಲಿ ಮುಸ್ಲಿಂ ಸೇರಿದಂತೆ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಇದ್ದಾರೆ ಎಂದರು. ವಿದ್ಯಾರ್ಥಿ ಪರಿಷತ್ತು ಯಾವಾಗಲೂ ಕೂಡ ಈ ಬಿಜೆಪಿ ಅಂಗ ಸಂಸ್ಥೆ ಅಲ್ಲ. ವಿದ್ಯಾರ್ಥಿ ಪರಿಷತ್ತು ಒಂದು ಬರೀ ವಿದ್ಯಾರ್ಥಿ ಸಂಘಟನೆ. ಕಾರಣ ಏನಂದ್ರೆ ನೀವೆಲ್ಲರೂ ಕೂಡ ನೋಡ್ಬೋದು ಸರ್, ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ ಆಗಿದ್ದು 1949ರಲ್ಲಿ. ಅದು ಸ್ಥಾಪನೆ ಆದ ಎಷ್ಟೋ ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲೂ ಕೂಡ ನಮ್ಮ ಬ್ಯಾನರ್ ಅಲ್ಲೇ ಆಗಿರ್ಬೋದು, ನಮ್ಮ ಮೆಂಟಾಲಿಟಿ ಇದೆ ಸರ್. ನಾವು ಅದನ್ನ ಅಲ್ಲ ಸರ್, NSUI ಡೈರೆಕ್ಟ್ ಆಗಿ ಅದೊಂದು ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ. ವಿದ್ಯಾರ್ಥಿ ಪರಿಷತ್ನ ಯಾವುದೇ ರೀತಿಯಾದಂಥ ಕಾರ್ಯಗಳಿದ್ರೂ ಯಾವುದೇ ರೀತಿಯಾದಂಥ ಜಾತಿ ಮತ ಪಂಥ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಸರ್. ಇಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಇದು ಈಗಾಗಲೇ ಹೇಳ್ದಂಗೆ ಇದು ಯಾವುದೇ ರೀತಿಯಾದಂಥ ಪಕ್ಷಕ್ಕೆ ಸಂಬಂಧಪಟ್ಟಂಥ ಸಂಘಟನೆ, ಕೇವಲ ರಾಷ್ಟ್ರೀಯತೆ ಈ ವಿಚಾರಗಳನ್ನು ಇಟ್ಟುಕೊಂಡು ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲಕರ ವಾತಾವರಣವನ್ನು ನಾವು ಎಲ್ಲ ಕ್ಯಾಂಪಸ್ಗಳಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಾದಂಥ ಪಕ್ಷಕ್ಕೆ ಸಂಬಂಧಪಟ್ಟಂತಲ್ಲ. ಉದಾಹರಣೆಗೆ ಸರ್, ನಮ್ದು ಕೊನೆಗೆ ಹಿಂದೆ ಇರತಕ್ಕಂಥ ಸರ್ಕಾರ ಬಿಜೆಪಿ ಇತ್ತು. ಆ ಸರ್ಕಾರದ ವಿರುದ್ಧವೂ ಕೂಡ 10 ಪ್ರತಿಭಟನೆಗಳನ್ನ ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಉದಾಹರಣೆಗೆ ಒಂದು ಯಾವುದೋ ವಿಷಯ ಆದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳ ಮನೆಗೆ ಗೆರವ್ ಹಾಕಿರ್ತಕ್ಕಂಥದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು ಎಬಿವಿಪಿ ಕಾರ್ಯಕರ್ತರು. ಈ ರೀತಿಯಾಗಿ ಯಾವುದೇ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸಿದ್ರು ಕೂಡ ಅದರ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ಕೂಡ ಪ್ರತಿಭಟನೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಪಕ್ಷಕ್ಕೆ ಅಟ್ಯಾಚ್ ಆಗಿ ಕೆಲಸ ಮಾಡುವಂಥ ಸಂಘಟನೆ ಅಂತೂ ವಿದ್ಯಾರ್ಥಿ ಪರಿಷತ್ ಅಲ್ಲ. ಇಲ್ಲ ಸರ್, ಅದು ರಾಷ್ಟ್ರೀಯ ಅಧಿವೇಶನದಲ್ಲಿ ಆಗಿಲ್ಲ ಸರ್. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಅದು ಕೂಡ ಒಂದು ರಾಜ್ಯದ ಬೈಠಕಲ್ಲಿ ಚರ್ಚೆ ಆಗಿದೆ ಸರ್. ಅದೇ ಸರ್, ಈ ಒಂದು ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏನು ತೆಗೆದುಕೊಟ್ಟಿದೆ ಅದಕ್ಕೆ ವಿದ್ಯಾರ್ಥಿ ಪರಿಷತ್ತು ವಿರೋಧ ಇದೆ. ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೋಟಿ ಸಹಿ ಸಂಗ್ರಹ ಅಭಿಯಾನವನ್ನು ಪೀಪಲ್ಸ್ ಫೋರಮ್ಸ್ ಅಡಿ ಅಂದರೆ ಎಬಿವಿಪಿಯ ಕಾರ್ಯಕರ್ತರ ಜೊತೆಗೆ ಕೂಡ್ಕೊಂಡು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ದೇಶದ ಶಿಕ್ಷಣ ನೀತಿ, ಇದು ಯಾವುದೇ ಒಂದು ಪಕ್ಷದ ಶಿಕ್ಷಣ ನೀತಿ ಅಲ್ಲ. ಇದನ್ನು ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ಕೂಡ ಸ್ವಾಗತಿಸಿದೆ. ಅದೇ ರೀತಿಯಾಗಿ ಈಗಲೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಒಂದು ಶಿಕ್ಷಣ ನೀತಿಯ ಅವಶ್ಯಕತೆ ಇದೆ ಸರ್. ಅಂದರೆ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಕಾರ್ಯದರ್ಶಿಗಳಲ್ಲಿ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಸರ್ ಎಲ್ಲ ರಾಜ್ಯಗಳು. ಮುಂದಿನ ವಿಷಯಗಳ ಬಗ್ಗೆ ಹೇಳಿದ್ವಿ. ನಮ್ದೊಂದು 2 ಅಭಿಯಾನ ಇದೆ ಸರ್. ಒಂದು ರಾಮ ಮಂದಿರದ್ದು ಮತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆನೂ ಇದೆ ಸರ್. ಅವೆರಡು ಅಭಿಯಾನಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ವಿ ಸರ್. ನಮ್ಮಲ್ಲಿ ವಿದ್ಯಾರ್ಥಿ ಪರಿಷತ್ತಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಮುಸ್ಲಿಂ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸರ್. ಇಲ್ಲೇ ನಮ್ಮ ಈಗ ಅಗ್ರಿ ಯೂನಿವರ್ಸಿಟಿದಾಗೆ ಅವರ ಅಧ್ಯಕ್ಷ ಪ್ರೆಸಿಡೆಂಟ್ ಆದವರೇ ಈಗ ಮೊಹಮ್ಮದ್ ಅಲಿ ಅಂತ ಅವರು ಅಗ್ರಿ ಕಾಲೇಜ್ ಯೂನಿವರ್ಸಿಟಿ ಪ್ರೆಸಿಡೆಂಟ್. ಹಾಗಾಗಲೇ ನಾವು ಜೊತೆ ಮಾತಾಡಿದೆ. ಎಲ್ಲ ರೀತಿಯಾದಂಥ ವಿದ್ಯಾರ್ಥಿಗಳಿದ್ದಾರೆ ಸರ್. ನಮ್ಮಲ್ಲಿ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ ಸರ್. ಅಂದರೆ ಅವರ ಶಿಕ್ಷಣದ ನಂತರ ಪೂರ್ತಿ ಸಮಯವನ್ನು ಎಬಿವಿಪಿ ಕೊಡ್ತಕ್ಕಂಥವ್ರು, ಅಂದರೆ ಅವ್ರ ಊರನ್ನು, ಅವ್ರ ಮನೆಯನ್ನು ಎಲ್ಲವನ್ನು ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರತಕ್ಕಂಥ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ ಸರ್.
ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.